ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಕೊಡದ ಕೆಇಬಿ ಇಲಾಖೆ. ಕೆಪಿಟಿಸಿಎಲ್ ಕಚೇರಿಗೆ ಮುತ್ತಿಗೆ ಹಾಕಿದ ಅನ್ನದಾತರು. ಅಲ್ಲಿ ಮಾತ್ರ ಕರೆಂಟ್ ಏನು ಲೈನ್ ಟ್ರಬಲ್ ಬರಲ್ಲ, ರೈತರಿಗೆ ಮಾತ್ರ ಟ್ರಬಲ್ ಕೊಡು. ಅದು ಕರೆಂಟ್ ಕರೆಕ್ಟ್ ಆಗಿ ಕೊಡ್ತಾವ್ರೆ, ರೈತರುಗಳಿಗೆ ಮಾತ್ರ ಕರೆಂಟ್ ಕೊಡ್ತಾರಲ್ಲ. ಏನ್ ಕೇಳಿದ್ರೆ ಅಲ್ಲಿ ಮರ ಬಿದ್ದೋಗೈತೆ, ಕಂಬ ಮುರಿದೋಗೈತೆ, ಲೈನ್ ಟ್ರಬಲ್ ಐತೆ, 12 ಗಂಟೆ ಬರ್ತದೆ, 3 ಗಂಟೆ ಬರ್ತದೆ, ಬರ ಇದು. ರೈತ ಈ ದೇಶದ ಬೆನ್ನೆಲುಬು. ಆದರೆ ರೈತನಿಗೆ ಸಮರ್ಪಕವಾದ ಸವಲತ್ತುಗಳೇ ಸಿಗದಾಗಿದೆ. ರಾಜ್ಯದಲ್ಲಿ ದಿನೇ ದಿನೇ ತಾಪಮಾನ ಹೆಚ್ಚಳವಾಗ್ತಾ ಇದ್ದು ರೈತ ಬೆಳೆಯನ್ನ ಕಾಪಾಡಿಕೊಳ್ಳಲು ಹರಸಾಹಸ ಪಡ್ತಿದ್ದಾನೆ. ಬೆಳೆ ಉಳಿಸಿಕೊಳ್ಳಲು ನೀರು ಹೆಚ್ಚಾಗ್ತಾ ಇದ್ದು ಬೋರ್ನಲ್ಲಿ ನೀರಿದ್ರೂ ಕೂಡ ಆ ನೀರನ್ನ ಬೆಳೆಗಳಿಗೆ ಪೂರೈಸಲು ಅಗತ್ಯವಾಗಿ ಕರೆಂಟ್ ಬೇಕು. ಆದರೆ ತುಮಕೂರು ತಾಲೂಕಿನ ಹೊನ್ನೂಡಿಕೆ ಭಾಗದಲ್ಲಿ ರೈತರಿಗೆ ಸಮರ್ಪಕವಾಗಿ ಕರೆಂಟ್ ಪೂರೈಕೆ ಮಾಡದೆ ಹೊನ್ನೂಡಿಕೆ ಭಾಗದಲ್ಲಿರೋ ಖಾಸಗಿ ಕಂಪನಿ ವ್ಯಾಪ್ತಿಯಲ್ಲಿ ಕರೆಂಟ್ ಪೂರೈಕೆ ಮಾಡ್ತಾ ಇದ್ದು ರೈತರ ಆಕ್ರೋಶದ ಕಟ್ಟೆ ಹೊಡೆದಿತ್ತು. ಹೀಗಾಗಿ ಹೊನ್ನೂಡಿಕೆ ಕೆಪಿಟಿಸಿಎಲ್ ಕಚೇರಿಗೆ ನೂರಾರು ಮಂದಿ ರೈತರು ಮುತ್ತಿಗೆ ಹಾಕುವುದರ ಜೊತೆಗೆ ದಿಢೀರ್ ರಸ್ತೆ ತಡೆ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಹೊನ್ನೂಡಿಕೆಯ ಕೆಇಬಿ ಕಚೇರಿಯಿಂದ ರೈತರಿಗೆ ಸಮರ್ಪಕವಾಗಿ ಕರೆಂಟ್ ಪೂರೈಕೆ ಮಾಡ್ತಾ ಇಲ್ಲ. ಕೇವಲ 2 ಗಂಟೆ ಮಾತ್ರ ಕರೆಂಟ್ ಪೂರೈಕೆ ಮಾಡ್ತಾ ಇದ್ದು ಇದರಿಂದ ಬೆಳೆಗಳಿಗೆ ನೀರು ಪೂರೈಸಲು ಸಾಕಾಗ್ತಾ ಇಲ್ಲ. ಕಮರ್ಷಿಯಲ್ ಫ್ಯಾಕ್ಟರಿಯಾದ ವಾಹಿನಿ ಫ್ಯಾಕ್ಟರಿಗೆ 24 ಗಂಟೆ ಕರೆಂಟ್ ಕೊಡ್ತಾರೆ, ಆದರೆ ರೈತರಿಗೆ ಮಾತ್ರ ವಿದ್ಯುತ್ ಕೊಡ್ತಿಲ್ಲ. ಈ ಬಗ್ಗೆ ಹಲವು ಬಾರಿ ಬೆಸ್ಕಾಂ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಎಂದು ರೈತರು ಇಂದು ಕೆಪಿಟಿಸಿಎಲ್ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಅಲ್ಲದೆ ರಸ್ತೆ ತಡೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ನಮಗೆ ಈಗ ಕೇವಲ 2 ಗಂಟೆ ಕರೆಂಟ್ ಕೊಡ್ತಿದ್ದಾರೆ, ಅದು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ರಾತ್ರಿ ವೇಳೆ ಕರೆಂಟ್ ಕೊಟ್ರೆ ಈ ಕಡೆ ಚಿರತೆ ಕಾಟ ಇರೋದ್ರಿಂದ ತೋಟಗಳಿಗೆ ಹೋಗಲು ಆಗ್ತಾ ಇಲ್ಲ. ಹೀಗಾಗಿ ನಮಗೆ ಹಗಲು ಹೊತ್ತು 6 ಗಂಟೆ ಕರೆಂಟ್ ಕೊಡಿ ಎಂದು ರೈತರು ಆಗ್ರಹಿಸುತ್ತಿದ್ದಾರೆ. ವಾಹಿನಿ ಫ್ಯಾಕ್ಟರಿ ಸುತ್ತಮುತ್ತಾಗಿರೋದು ವಾಹಿನಿ ಫ್ಯಾಕ್ಟರಿ ಒಂದು ಇದೆ, ಅದು ಕರೆಂಟ್ ಕರೆಕ್ಟ್ ಆಗಿ ಕೊಡ್ತಾವ್ರೆ, ರೈತರುಗಳಿಗೆ ಮಾತ್ರ ಕರೆಂಟ್ ಕೊಡ್ತಾರಲ್ಲ. ಏನ್ ಕೇಳಿದ್ರೆ ಅಲ್ಲಿ ಮರ ಬಿದ್ದೋಗೈತೆ, ಕಂಬ ಮುರಿದೋಗೈತೆ, ಲೈನ್ ಟ್ರಬಲ್ ಐತೆ, 12 ಗಂಟೆ ಬರ್ತದೆ, 3 ಗಂಟೆ ಬರ್ತದೆ, ಬರ ಇದು. ಇನ್ನ ಜಾಸ್ತಿ ಫೋನ್ ಮಾಡಿದ್ರೆ ಫೋನ್ ಕಮರ್ಷಿಯಲಿ ಕರೆಂಟ್ ಕೊಡ್ತಾರೆ, ರೈತರುಗಳು ಕರೆಂಟ್ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ. ಇನ್ನು ಕೆಇಬಿಗೆ ಮುತ್ತಿಗೆ ಹಾಕಿದ್ದ ಬೆನ್ನಲ್ಲೇ ಮೇಲಧಿಕಾರಿಗಳು ದೌಡಾಯಿಸಿದ್ದು ಸಮಸ್ಯೆ ಬಗೆಹರಿಸಿಕೊಡುವುದಾಗಿ ಭರವಸೆಯನ್ನ ನೀಡಿದ್ರು. ಅಧಿಕಾರಿಗಳ ಭರವಸೆ ಬೆನ್ನಲ್ಲೇ ರೈತರು ತಮ್ಮ ಪ್ರತಿಭಟನೆಯನ್ನ ವಾಪಸ್ ಪಡೆದುಕೊಂಡ್ರು. ಶ್ರೀನಿವಾಸ ಸೋಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.